ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಗೋದು 100ಕ್ಕೆ 100ರಷ್ಟು ಡೌಟ್. ಅದರ ಜೊತೆಗೆ ಇನ್ನೂ ಕೂಡ ಈ ಕ್ಷಣದವರೆಗೂ ಕೂಡ ರೇವಣ್ಣ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿಯೇ ಇಲ್ಲ. ಹಲವು ವಿಚಾರಗಳು, ಕಾನೂನು ಅಡೆತಡೆಗಳು, ಕಾನೂನು ಪ್ರಕ್ರಿಯೆ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆ ಇಲ್ಲಿ ಆಗ್ತಾ ಇದೆ. CID ಕಚೇರಿಯ ಒಳಗಡೆ SIT ಅಧಿಕಾರಿಗಳು ನಿರಂತರ ವಿಚಾರಣೆಯನ್ನು ಒಂದು ಕಡೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಈ ಕ್ಷಣದವರೆಗೂ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಇನ್ನು ಮತ್ತೊಂದು ಕಡೆ ರೇವಣ್ಣ ಅವರು ಇನ್ ಕೇಸ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಜಾಮೀನು ಸಿಗೋದು ಡೌಟ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈವರೆಗೂ ವಕೀಲರು ಬೇಲ್ ಅರ್ಜಿಯನ್ನು ಸಲ್ಲಿಸಿಲ್ಲ. ಇನ್ನು ಮತ್ತೊಂದು ಕಡೆ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಮನೆ ಮಹಜರಾಗಿರೋದು, ಮಹಜರ್ ಸಂದರ್ಭದಲ್ಲಿ ನೋಟಿಸನ್ನು ಕೊಡಬೇಕಾಗಿತ್ತು. ಏಕಪಕ್ಷೀಯವಾಗಿ ಮಹಜರ್ ಮಾಡಿದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಮಹಜರ ಪ್ರಕ್ರಿಯೆ ನಡೆಸಿದ್ದಾರೆ. ಭವಾನಿ ರೇವಣ್ಣ ಅವರು ಮಹಜರಿಗೆ ಅನುಮತಿಯನ್ನು ನೀಡಿದರು, ಆದರೆ ಬಸವನಗುಡಿಯ ಮನೆ ಮಹಜರು ವೇಳೆ ಅನುಮತಿಯನ್ನು ನೀಡಿಲ್ಲ. ಮಹಜರು ಸಂದರ್ಭದಲ್ಲಿ ಮನೆಯೊಳಗೆ ಅನುಮತಿಸಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಬೆಳಗ್ಗಿನಿಂದ ಈ ಕ್ಷಣದವರೆಗೂ CID ಕಚೇರಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಒಂದು ಕಡೆ ನಿರಂತರ ವಿಚಾರಣೆ, ಸ್ವಲ್ಪ ಕ್ಷಣದ ಹಿಂದೆ ಅಷ್ಟೇ ರೇವಣ್ಣ ಪರ ವಕೀಲರು ಬಂದರು, ರೇವಣ್ಣ ಅವ್ರ ಜೊತೆ ಮಾತಾಡಿದರು, ಆದರೆ ಮಾಧ್ಯಮಗಳ ಜೊತೆ ಮಾತಾಡಲಿಲ್ಲ. ಕುತೂಹಲದ ವಿಚಾರ ಏನಂತಂದರೆ ಈವರೆಗೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಯೇ ಇಲ್ಲ. ಸಲ್ಲಿಸಿದ್ರೂ ಜಾಮೀನು ಸಿಗೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಏನು ಅಪ್ಡೇಟ್ ಸಿಗ್ತಾ ಇದೆ, ಏನು ಹೇಳ್ತೀರಿ? ಶ್ರೀಪಾದ್, ಏನು ಎಚ್ ಡಿ ರೇವಣ್ಣ ಬಂಧನಕ್ಕೆ ಸಂಬಂಧಿಸಿದಂತೆ ಏನು ಈಗಾಗಲೇ ನಿನ್ನೆ ಸಂಜೆ SIT ಅಧಿಕಾರಿಗಳಿಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 4 ದಿನಕ್ಕೆ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿಲ್ಲ. ಇದುವರೆಗೂ ಅವರು ಯಾವುದೇ ರೀತಿಯ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾಕಂತಂದರೆ ಈ ಕಸ್ಟಡಿಯಲ್ಲಿರ್ತಕ್ಕಂಥ ಅವಧಿಯಲ್ಲಿ ಅವರಿಗೆ ಜಾಮೀನು ಸಿಗಲ್ಲ. ಈ ನಿಟ್ಟಿನಲ್ಲಿ ಈಗ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಅಂತೇಳಿ ಅವರ ಲೀಗಲ್ ಟೀಮ್ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ವಿಚಾರಣೆ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ಅವರನ್ನು ಕಸ್ಟಡಿಗೆ ನೀಡಿದೆ. ಈ ಅವಧಿಯಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಒಂದು ಜಾಮೀನು ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುವುದ್ರ ಬಗ್ಗೆ ಸದ್ಯಕ್ಕೆ ಅವರ ಲೀಗಲ್ ಟೀಮ್ ತೀರ್ಮಾನಿಸಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 8ನೇ ತಾರೀಕು 3 ಗಂಟೆವರೆಗೂ ಅವರು SIT ಕಸ್ಟಡಿಯಲ್ಲೇ ಇರಬೇಕು. ನಂತರ ಹೆಚ್ಚಿನ ಕಸ್ಟಡಿಗೆ SIT ಅಧಿಕಾರಿಗಳು, ಯಾಕಂತಂದರೆ ಅವ್ರಿಗಾಗಲೇ ಅರೆಸ್ಟ್ ಆಗಿರ್ತಕ್ಕಂಥದ್ದು KR ನಗರದ ಏನು 364A ಕಿಡ್ನ್ಯಾಪ್ ಕೇಸ್ ಆಗಿತ್ತು, ಅದಕ್ಕೆ ಸಂಬಂಧಿಸಿದಂತೆ ಅವರು ಬಂಧನ ಆಗಿರ್ತಕ್ಕಂಥದ್ದು. ನಂತರ ಏನು ಇವರು 8ನೇ ತಾರೀಕು 3 ಗಂಟೆ ಒಳಗಡೆ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಈ ವೇಳೆಯಲ್ಲಿ ಮತ್ತೆ ಬಾಡಿ ವಾರೆಂಟ್, ಯಾಕಂದರೆ ಅವ್ರ ಮೇಲೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ವಿಚಾರಣೆ ಆಗಬೇಕು. ಅದಕ್ಕೆ ಸಂಬಂಧಿಸಿದಂತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಆ ಒಂದು ಪ್ರಕರಣದಲ್ಲಿ ಎಲ್ಲವೂ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಿರೋದ್ರಿಂದ ಅದರಲ್ಲಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಧೀಶರು ಯಾವ ನಿಲುವನ್ನು ತಿಳಿತಾರೆ, JCಗೆ ಕೊಟ್ಟು ಅವರನ್ನು ಪರಪ್ಪನಗರಕ್ಕೆ ಕಳಿಸ್ತಾರೆ ಅನ್ನೋದು ಕುತೂಹಲ ಇರತಕ್ಕಂಥದ್ದು. ಸದ್ಯಕ್ಕೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ಎಚ್ ಡಿ ರೇವಣ್ಣ ಕಡೆಯಿಂದ ಯಾವುದೇ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ. ಶ್ರೀಪಾದ್, ಫೈನ್ ನಾಗರಾಜ್, ಥ್ಯಾಂಕ್ ಯು. ಇನ್ನು ಮತ್ತೊಂದು ಕಡೆ